Namaste, this is day 27 towards Kargil, the long solo ride. 5:27 4th ಸೆಪ್ಟೆಂಬರ್ ಇದು. ಏನಂದರೆ ನಂದೆಲ್ಲದು ಬಂದು ಈ ಕಡೆ ಸೈಡ್ ಇಟ್ಟಿನಿ ನಾನು ಆ ಸೈಡಿಂದ. ಈಗ ಹೊಂಟಿವಿ ನಾವು ಇಲ್ಲಿಂದ ಕಾರ್ಗಿಲ್. ಸೊ ಅದಕ್ಕಿಂತ ಮುಂಚೆ ಬೈಕ್ ತೊಗೊಂಡು ಅದು ತಂದು ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ. ಅದಾದಮೇಲೆ ಲೂಬ್ ಮಾಡ್ಕೋಬೇಕು. ಲೂಬ್ ಮಾಡ್ಕೊಂಡು ಅವು 2 ಹುಡುಗರು ಹೇಳಿದ್ನಲ್ಲ ಅವು ಕಪಲ್ಸ್ ಬಂದವಂತ. ಸೊ ಅವರಿಬ್ಬರು ಇನ್ನೇನು ಜಸ್ಟ್ 5 o'clock ಫೋನ್ ಮಾಡ್ಯಾರ ಪಾಪ ಯಾವಾಗ ಹೋಗಮ್ಮಂತೇಳಿ. ಸೊ ನಾ ಹೇಳಿದೆ ರೆಡಿ ಆಗ್ರಿ, ನೀವು ಬರ್ಬೇಕಪ್ಪ ಅಂದ್ರೂ ಲೈಕ್ ನಾವೆಲ್ಲ ರೆಡಿಯಾಗಿ ಇಲ್ಲಿಂದ ಬಿಡೋಕ್ಕೆ 6 ಆಗ್ತದೆ ಆಲ್ಮೋಸ್ಟ್ ಅಂತ. ಈಗ ಆಲ್ರೆಡಿ ಯಾಕಂದರೆ 5:30 ಆಯಿತು. ನಾವು ಗಾಡಿ ತೊಗೊಂಡು ಲೂಬ್ ಮಾಡ್ಕೊಂಡು ಎಲ್ಲ ಕೆಲಸ ಇದು ಮಾಡ್ಕೊಂಡು ಪ್ರಾಪರಾಗಿ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಂದ್ರೆ 6 ಆಗ್ತದೆ. ಸೊ ಹಂಗಾಗಿ ಹೋಗ್ತೀವಿ. ಹೆವಿ ಅಂದರೆ ಹೆವಿ ಚಳಿ ಅದ. ಸೊ ಅವ್ರು ಬಂದಮೇಲೆ ಮತ್ತೆ ಲೈಕ್ ವಿಲ್ ಇಂಟ್ರಡ್ಯೂಸ್ ಸಿಗಮಂತ. ಸೊ ಬಾಯ್ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ. ಸೊ ಇವತ್ತಿಂದ 14 ದಿವಸ ನಮ್ಮದು. 10 ದಿನ ಇರ್ತದೆ. 4 to 15th ನಮ್ಮದು ಪರ್ಮಿಟ್ ಇರೋದಿಲ್ಲ ಎಲ್ಲದಕ್ಕೆ. ಸೊ ಅದರೊಳಗಡೆ ಅಲ್ಲೇ ರೋಡ್ ಸರಿ ಆಯಿತು ಉಮ್ಲಿಂಗ್ಲ ಆಗ್ತದೆ, ಇಲ್ಲಂತಂದರೆ ಉಮ್ಲಿಂಗ್ಲ ಮಿಸ್ ಆಗ್ತದೆ. ಸೊ ನೋಡೋಮಂತ. ನೋಡ್ಬೋದು ಟೈಮ್ 8:18 ಆಗ್ಯದ. ಇಲ್ಲಿಂದ ನಾವು ರೇಂಜ್ ಜಾಕೆಟ್ಸ್ ಎಲ್ಲ ಹಾಕೊಂಡು ಇಲ್ಲಿ ನೋಡ್ಬೋದು. ಈ ಥರ ವ್ಯೂ ಅದ, ಬಟ್ ಏನೋ ಹೆವಿ ಸೆಕ್ಸಿ ವ್ಯೂಸ್ ಅವ. ಸೊ ಇಲ್ಲಿಂದ ನೋಡ್ಬೋದು ಈ ಕಡೆ ಈ ಥರ ಇಲ್ತವೆಲ್ಲ. ಬಟ್ ಕೆಲವೊಂದು ಕಡೆ ಏನೋ ಗ್ಲೇಷಿಯರ್ಸ್ ಅನ್ಕೊಂಡಿಲ್ಲ. ಇವರು ನಮ್ಗೆ ಸಿಕ್ಕರ ಇವರಿಂದ ಅದು ಸೂರಜ್ ಅಂತ. ಸೊ ಹೊಂಟೀವಿ ಇಲ್ಲಿಂದ ನಾವು. ರೇಂಜ್ ಜಾಕೆಟ್ ಮತ್ತು ರೇನ್ ಕೋಟ್ ಅದೆಲ್ಲ ಹಾಕೋಬೇಕಾಗಿತ್ತು, ಯಾಕಂದರೆ ಮಳೆ ಬರೋಕ್ಕೆ ಅನಿಸುತ್ತೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಟೀ ಅದೆಲ್ಲ ಕುಡ್ದೀವಿ. ಏನಂದರೆ ಇಲ್ಲಿಂದ ಇನ್ನೊಂದು 45 ಕಿಲೋಮೀಟರ್ ಸೋನ್ಮಾರ್ಗ್ ಅದು ನಮ್ಮದು. ಸೊ ನಾವು ಹೋಗ್ತೀವಿ ಸೋನ್ಮಾರ್ಗ್ ಕಡೆಗೆ. ಸೊ ಸಿಗಮಂತ ವಾಟರ್ ಫ್ಲೋ ಅಂದರೆ ಹೆವಿ ಅದು ಹೆವಿ ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಔಟ್. ಸೊ ಬಾಯ್, ಹ್ಯಾವ್ ಎ ಸೇಫ್ ಆ್ಯಂಡ್ ಗುಡ್ ಡೇ. ಆ್ಯಕ್ಚುಲಿ ನಾನು ಹೇಳ್ಕೊಬೇಕಿದ್ದು ನೋಡ್ರಿ ಇಲ್ಲಿ ಇಷ್ಟು ಕ್ಲಿಯರಾಗಿ ಇದು ಅದ ವೆದರ್. ನಿನ್ನೆ ನೋಡಿದರೆ ವೆದರ್ದು ಫುಲ್ ಹಾಲತ್ ಖರಾಬ್ ಇತ್ತು. ಇವತ್ತು ಈ ಥರ ಎಲ್ಲ ಲೊಕೇಶನ್ ಮಸ್ತ್ ಇದಾದ. ಹೇಳಿದ್ರೇ ನನಗೆ ಏನೋ ಇದಾಗವಲ್ತು, ಯಾವಾಗ ಹೋಗ್ತೀವಪ್ಪ ಯಾವಾಗಿಲ್ಲ ಅನ್ನಂಗೆ ಆಲಕತ್ತ ನನಗೆ. ಸೊ ಏನೋ ಜೋಜಿಲಾ ಪಾಸ್ ಅದಾದಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದದ ಐಸ್. ಸೊ ಗ್ಲೇಷಿಯರ್ ಎಕ್ಸ್ಪೀರಿಯೆನ್ಸ್ ಮಾಡ್ದದ ನನಗೆ. ಆಮೇಲೆ ಇವು ಏನೋ ಹುಡುಗರನ್ನ ಇಂದು ಬರ್ತೀವಿ ಅಂತ ದಿನ ಲೇಟ್ ಮಾಡಕತ್ತ. ಅವ್ರ ಸಲಕ್ಕೆ ನಿಂತೀನಿ. ಅವ್ರದ್ದೇನೋ ಈಗ ಪೆಟ್ರೋಲ್ ಫಿಲ್ ಮಾಡ್ಬೇಕಂತ. ಸೊ ಹಂಗಾಗಿ ಇಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಬಂದು ನಿಂತೀನಿ. ಇಲ್ಲ ಅಂತಂದರೆ ಅವನೊಂದು ಸುಮ್ಮ 15 ದಿನ ನನಗೆ ಹೋಗ್ಬಿಡ್ತಿದ್ದೆ ಈಗ ಇಷ್ಟೊತ್ತಿಗೆ. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕತ್ತಿರಲಿಲ್ಲ. ಸೊ ಇರಲಿ ನೋಡೋಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಇಷ್ಟಿದ್ರೆ ನಾವು ಇವತ್ತು ಹೋಗಿ ಕಾರ್ಗಿಲ್ ಇರೋದದ. ಸೊ ಸಿಗಮಂತ ಆಮೇಲೆ. ಇಲ್ಲಿ ನೋಡ್ಬೋದು ಗ್ಲೇಷಿಯರ್ ಗ್ಲೇಷಿಯರ್. ಸೊ ಇಲ್ಲಿಂದ ಏನಂತಂದರೆ ನಮ್ಮದು ಸೋನ್ಮಾರ್ಗ್ ಟನಲ್ ಅದಿಲ್ಲಿ. ಸೊ ಇದು ನಮ್ಮದು ಸೋನ್ಮಾರ್ಗ್ ಟನಲ್. ಸೊ ಇಲ್ಲಿ ಏನಂತಂದರೆ ಒಂದು ಫೋಟೋ ಅದೆಲ್ಲ ತೊಗೊಂಡ್ರೆ ಆಯ್ತು ಅಂತೇಳಿ ಗೆಸಿಂದ ರೋಡಲ್ಲಿ ಸೈಡ್ ಹಾಕಿವಿ. ಸೊ ನಮ್ಮದು ಒಂದು ಫೋಟೋ ತೊಗೊಂಡು ಇಲ್ಲಿಂದ ನಾವು ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. ಸೊ ಫೈನಲಿ ನಾವು ಎಲ್ಲಿದ್ದೀವಿ ಅಂದರೆ ಈಗ ಜೋಜಿಲಾ ಪಾಸ್ ನೋಡ್ಬೋದು. ಇಲ್ಲಿ ಜೋಜಿಲಾ ಪಾಸ್ ಹತ್ರ ಇದ್ದೀವಿ ನಾವಿಲ್ಲಿ. ಸೊ ಹಿಂಗೆ ನಮ್ಗೆ ಲೊಕೇಶನ್ ಹೆವಿ ಅಂದರೆ ಹೆವಿ ಚಳಿ ಅದ, ಹೇಳೋಕ್ಕಾಗಲ್ಲ. ಕಾರ್ಗಿಲ್ ಕಡೆ. ಸೊ ಸಿಗಮಂತ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಫೈನಲಿ ಈಗ ನಾವು ಇಲ್ಲಿಂದ ಜೋಜಿಲಾ ಪಾಸ್ ಬಿಡೋ ಟೈಮ್ ಆಯಿತು. ಇಲ್ಲಿ ನೋಡ್ಬೋದು ಟೇಕ್ ಮೆಮೊರೀಸ್ ಆ್ಯಂಡ್ ಲೀವ್. ಸೊ ಈ ಥರ ಅದ. ಇಲ್ಲಿಂದ ನಾವು ಹೊಂಟೀವಿ ಟುವರ್ಡ್ಸ್ ಕಾರ್ಗಿಲ್. ಸೊ ಇಲ್ಲಿ ನೋಡ್ಬೋದು ಈ ಕಡೆ ಫಾಗ್ ಎಲ್ಲ ಯಾವ ಥರ ಇದೆ. ಸೊ ಹ್ಯಾವ್ ಎ ಗ್ರೇಟ್ ಡೇ. ವಿಲ್ ಸಿ ಯು ಸೂನ್. ಇಸ್ 12:15 ನಾವು. ಸೊ ನೋಡ್ಬೋದು ಈ ಥರ ಅದ 12:15ಗೆ ಎಲ್ಲ ಇಲ್ಲಿ ಈ ಥರ ಇದೆ ಸಿಕ್ಕೊಂದದ. ಈಗ ಅಂದರೆ ಲೈಕ್ ಎಲ್ಲ ನಮ್ದು ಮೋಡ ಎಲ್ಲ ಹಿಂಗೆ ಇದಾಗ್ಯಾವ.
ಸೊ ಈ ಥರ ಲೊಕೇಶನ್ ಅದ. ನಮ್ಮ ಬೈಕ್ ಆ ಕಡೆ ಅಲ್ಲಿ ಪಾರ್ಕ್ ಮಾಡ್ಕೊಂಡ್ ಬಂದಿವಿ. ಇಲ್ಲಿ ನಾವು ಈಗ ಇದು ತಿನ್ಲತ್ತೀವಿ. ಸೊ ನಾವು ಒಂದು ಪರೋಟ ಮತ್ತೆ ಇದು ತಿನ್ಲತ್ತೀವಿ. ಸೊ ಇದಿಷ್ಟು ತಿಂದು ವಾಪಸ್ ಮುಂದೆ ರೂಟ್ ಇದು ಮಾಡ್ಬೇಕಂತದ. ಸೊ ಸಿಗಮಂತ ಇದು ಈಗ ಜಸ್ಟ್ ನಾವು ದ್ರಾಸ್ ರೋಡಿಗೆ ಎಂಟರ್ ಆಗಿವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್ ಸೂನ್. ಸೊ ನಾವಿಲ್ಲಿ ಅಂದರೆ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಬಂದಿವಿ. ಸೊ ಇಲ್ಲಿಂದ ಕಾರ್ಗಿಲ್ ಇನ್ನೊಂದು 45 ಸಮಥಿಂಗ್ ಏನೋ ಅದ. ಇದಾದಲ್ಲ ಇದು ಕಾರ್ಗಿಲ್ ವಾರ್ ಮೆಮೋರಿಯಲ್. ಸೊ ನೋಡ್ಬೋದು ಈ ಥರ. ಸೊ ನಮ್ಮದು ವಾರ್ ಏನಂದರೆ ಇಲ್ಲೇ ಆಗಿರೋದು, ಇಲ್ಲಿಂದಗಡೆ. ಸೊ ಫೈನಲಿ ನಾವು ಇದೀವಿ ಇಲ್ಲಿ ಕಾರ್ಗಿಲ್ ವಾರ್ ಮೆಮೋರಿಯಲ್ಲಿಗೆ. ಸೊ ಇದೇ ಮುಗಿಸ್ಕೊಂಡು ಕಾರ್ಗಿಲಿಂದ ನೋಡ್ಬೇಕು ಮತ್ತೆ ನಾವು ಮುಂದೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೋಕ್ಕಿತ್ತು, ಯಾಕಂದ್ರೆ ಜಲ್ದಿ ಬಂದಿವಲ್ಲ. ಸೊ ಹಂಗಾಗಿ ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಒಳಗೆ ಹೋದ್ಮೇಲೆ ಸಿಗಮಂತ ಬಾಯ್. ಸೊ ಅಲ್ಲಿ ಅದಲ್ಲ ಅದು ಈಗೇನು ಹಿಂದ್ಗಡೆ ಒಂದು ಇದು ಐಸ್ ಕಾಣಕತ್ತಲ್ಲ, ಅದು ವಿಕ್ರಮ್ ಬಾತ್ರ ಅಲ್ಲಿ ಇದಾಗಿರೋದು. ಅಲ್ಲಿ ಇದು ಮಾಡ್ಯಾರಂಥವ್ರಿಗೆ ಲೈಕ್ ಲಾಸ್ಟ್ ಬ್ರೆತ್ ಅವ್ರದ್ದು ಅಲ್ಲಿ ಇದು ಹೋಗಿರೋದು. ಇದು ಟೈಗರ್ ಇಲ್ಲ. ಅದಾದಮೇಲೆ 0.46 ಅಂತ 0.64 ಏನಿದೆ ಅದಲ್ಲ, ಅದು ಅದೇ ನಾ ಈಗ ಹೇಳಿದ್ನಲ್ಲ ವಿಕ್ರಮ್ ಬಾತ್ರ ಇದು ಮಾಡಿದ್ದು. ಸೊ ಈಗ ಅದು ಬಾತ್ರ ಇಲ್ಲ ಅಂತ ಈಗಿನೂ ಇದು ಕರೀತಂತ. ಸೊ ಟೈಗರ್ ಇಲ್ಲ ಅದಲ್ಲ, ಇದು ತೋಲೋಲಿಂಗ್ ಇಲ್ಲಿದೆ. ಸೊ ನೋಡ್ಬೋದು ಇಲ್ಲಿಂದ ಅಂದರೆ ಮಲ್ಟಿ ಡೈರೆಕ್ಷನ್ ಆಗಿ ವಾರ್ ಇದು ಮಾಡ್ಯಾರಂಥವ್ರು. ಅಂದರೆ ಲೈಕ್ ಈ ಕಡೆಯಿಂದ ಒಂದು ಬಟಲಿಯನ್, ಆ ಕಡೆಯಿಂದ ಒಂದು ಬಟಲಿಯನ್. ಸೊ ವಿಕ್ರಮ್ ಬಾತ್ರ ಸ್ಟಾರ್ಟ್ ಮಾಡಿರೋದು ಅಲ್ಲಿಂದ. ಸೊ ಇಲ್ಲಿ ಇದ್ರ ಹಿಂದ್ಗಡೆನೆ ಲೈಕ್ ಕಾರ್ಗಿಲ್ದ ಕಂಪ್ಲೀಟಾಗಿ ಫೈಟ್ ಆಗಿರೋದಂತ. ಸೊ ಈ ಥರ ಇಲ್ಲೆಲ್ಲ ಇದಾಗಿರೋದು. ಇಷ್ಟೆಲ್ಲ ಹೆಂಗಂದರೆ ಅವಾಗ ನಮ್ಮ ಕಾರ್ಗಿಲ್ದ ಪಾಕಿಸ್ತಾನ ಜೊತೆ ಇದು ಮಾಡಿ ಸೊ ಗೆದ್ದಿರೋದು. ಎಷ್ಟೋ ನಮ್ಮ ಸೈನಿಕರಿದಾಗ. ಬಟ್ ಇಲ್ಲಿ ಬಂದಮೇಲೆ ಅದೇ ಒಂದು ಸ್ವಲ್ಪ ಅವ್ರು ಏನಂದರೆ ಎಂಟಿದಾಗ ಒಂದು ಇದು ಹೇಳಿದ್ರು ನಮಗಲ್ಲಿ ಇದ್ರ ಬಗ್ಗೆ ಇಂಟ್ರೊಡಕ್ಷನು, ಆಮೇಲೆ ಡೂಸ್ ಆ್ಯಂಡ್ ಅನ್ಡೂಸ್ ಅಂತೇಳಿ. ಸೊ ಕಂಪಲ್ಸರಿ ನೀವು ಎಲ್ಲೇ ಫೋಟೋಸ್ ಅಥವಾ ವಿಡಿಯೋಗ್ರಫಿ ತೊಗೊಂಡ್ರೆ ಕಂಪಲ್ಸರಿ ಸ್ಟ್ಯಾಂಡಿಂಗ್ ಪೊಸಿಷನ್ ತೊಗೋಬೇಕು. ಸೊ ಇಟ್ಸ್ ಎ ಮಿನಿಮಮ್ ರೆಸ್ಪೆಕ್ಟ್ ಫಾರ್ ದೋಸ್ ಸೋಲ್ಜರ್ಸ್ ಹೂ ಹ್ಯಾವ್ ಫಾಟ್ ದೇರ್ ಅಂತೇಳಿ. ಸೊ ಹಂಗಾಗಿ ಎಲ್ಲ ನಾವಿಲ್ಲಿ ಬರೀ ಫೋಟೋಸ್ ವೀಡಿಯೋಸ್ ಎಲ್ಲ ಏನಂತಂದರೆ ಜಸ್ಟ್ ಸ್ಟ್ಯಾಂಡಿಂಗ್ ಪೊಸಿಷನ್, ಆಮೇಲೆ ವೀಡಿಯೋಸ್ ಕೂಡ ಅಲ್ಲಿ ಹಂಗೆ ಮಾಡ್ತೀವಿ. ಸೊ ಇದಿಷ್ಟು ನೋಡ್ಬೋದು ಈ ಥರ. ಇದು ಇಂಡಿಯನ್ ಫ್ಲಾಗ್ ಇಲ್ಲಿ ಫ್ಲೈ ಮಾಡಿಸ್ತೀವಿ. ಸೊ ಇಲ್ಲಿಂದ 40-45 ಕಿಲೋಮೀಟ್ರ್ ಅದ. ಸೊ ನೋಡೋಣ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಇದು ನೋಡ್ಬೋದು ಇಲ್ಲೆಲ್ಲ ನಮ್ಮದು ಸೋಲ್ಜರ್ಸಿಗೆಲ್ಲ ಇವ್ರಿಗೆಲ್ಲ ಇದು ಕೊಟ್ಟಿರೋದು. ಸೊ ಮಾತಾಡಿ ಏನಾಗಿರಲ್ಲ ಆಪ್ರೇಷನ್ ವಿಜಯದ. ಸೊ ಅದ್ರಾಗ ಏನು ಇದಾಗ್ಯಾರ ಅವ್ರಿಗೆಲ್ಲರಿಗೂ ಒಂದು ಇದು ಕೊಟ್ಟಿರೋದು ವೀರಭೂಮಿ ಅಂತೇಳಿಗಿಂದ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇಕಿತ್ತಪ್ಪ ಅಂತಂದರೆ ಇವೆಲ್ಲ ಸ್ಕ್ಯಾನರ್ ಇರ್ತಾವೆ. ಈ ಥರ 17 ಸ್ಕ್ಯಾನರ್ ಅವ. ಸೊ 17 ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿದ್ರಪ್ಪ ಅಂತಂತಂದರೆ ಲೈಕ್ ಅದ್ರ ಬಗ್ಗೆ ಆ ಪ್ಲೇಸ್ ಬಗ್ಗೆ ಏನೇನಾದ್ರು ಎಲ್ಲಷ್ಟು ಇದು ಸಿಗ್ತದೆ. ಸೊ ಇದು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡಿರೋದು. ಸೊ ವೀರಭೂಮಿ ಅಂತೇಳಿಗಿಂದ ಇಲ್ಲ ಅದಲ್ಲ ಇದು. ಸೊ ಈ ಕಡೆಯಿಂದ ಇಂಡಿಯನ್ ಫ್ಲಾಗ್, ಆ ಕಡೆಯಿಂದ ಒಂದು ಹಟ್ ಆಫ್ ರಿಮೆಂಬರೆನ್ಸ್ ಅಂತೇಳಿಂದ ಏನದ. ಸೊ ಆ ಕಡೆ ಹೋಗ್ತೀವಿ ಈಗ ನಾವು. ಅಲ್ಲಿ ಇದಿಷ್ಟು ಮೆಮೊರಿ ಅಂತೇಳಿ ಇದಿಷ್ಟು ಇದು ಕೊಟ್ಟಾರ. ಬಟ್ ನಾವು ಈ ಕಡೆ ಹೋಗ್ಬೋದೋ ಗೊತ್ತಿಲ್ಲ ನಮಗೂ. ಮೇ ಬಿ ಐ ಥಿಂಕ್ ಹೋಗ್ಬೋದು ಅಂತ ಅನ್ಕೋತೀನಿ ನಾನು, ಯಾಕಂದರೆ ರೆಡ್ ಅಲ್ಲಿ ಇಷ್ಟೇ ಅದ. ಬಟ್ ಈ ಕಡೆ ಏನಿದಿಲ್ಲ. ಸೊ ನೋಡೋಣ ಅಲ್ಲಿ ಹೋಗಿ ಒಂದೆರಡು ಫೋಟೋಸ್ ಅವೆಲ್ಲ ತೊಗೋತೀವಿ. ಏನಂದರೆ ನೋಡ್ಬೋದು ಎಲ್ಲರದು ಈ ಥರ ಇದಾಗಿರೋದು ಇದಾವ. ಸೊ ಎಲ್ಲ ಯಾರ್ಯಾರು ಎಷ್ಟು ಇದಾಗಿರಲ್ಲ. 18 ಪಂಜಾಬ್ ಹೂ ಮೇಡ್ ದ ಸುಪ್ರೀಮ್ ಸ್ಯಾಕ್ರಿಫೈಸ್ ವೆಲ್ ಸರ್ವಿಂಗ್ ದ ನೇಷನ್ ಆನ್ 11 ಡಿಸೆಂಬರ್ 71 ಥರ ಅವ್ರದ್ದೆಲ್ಲರದು ಇದಾಕ್ಯಾರ. ನಾವು ಬರೀ ಜಸ್ಟ್ ಈಗ ನೋಡೋದಕ್ಕೆ ಅದಕ್ಕೆಲ್ಲ ನಮಗೆಲ್ಲ ಎಷ್ಟು ಈಸಿ ಅಂತ ಅನಿಸ್ತದ. ಬಟ್ ಇದು ಕ್ಲೈಮ್ ಮಾಡಿ ಆ ಕಡೆ ವಾರ್ ಮಾಡ್ಬೇಕು. ಅದು ಆಮೇಲೆ ಏನಂದ್ರೆ ಇವರು ಜಸ್ಟ್ ಬರೀ ಒಂದು 12 ಅವರ್ಸ್ನಾಗ ಕ್ಲೈಮ್ ಮಾಡಿ ಹೋಗ್ಯಾರ ಅಂತಿದೆಲ್ಲ ಇಲ್ಲಿಂದ. ಸೊ ಇದನ್ನು ನಾವು ನೆನೆಸ್ಕೊಳ್ಳೋಕೆ ಆಗಲ್ಲ ಥರ ಇದಾದ. ಸೊ ಅವೆಲ್ಲ ನಮ್ಮದು ಇಂಡಿಯನ್ ಆರ್ಮಿದು, ಆಮೇಲೆ BSF, ಏರ್ಫೋರ್ಸ್ ಅವೆಲ್ಲರದ್ದು ಫ್ಲ್ಯಾಗ್ ಅವ. ಇಲ್ಲಿ ಒಳಗಡೆ ಏನಂದರೆ ಫೋಟೋ ಗ್ಯಾಲರಿ ಮತ್ತು ಅವ್ರದ್ದು ಫ್ಲ್ಯಾಗ್ಸ್, ಆಮೇಲೆ ಏನೇನು ಅವೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬಂದಾರಲ್ಲ ಅವೆಲ್ಲ ತಂದು ಉಲ್ಟಾ ಹಾಕಿದ್ದದ. ಸೊ ಅವೆಲ್ಲ ಒಳಗೆ ಫೋಟೋ ತಗೊಳಕ್ಕೆ ಅದೇನಿಲ್ಲ ಅಂತ. ಬಟ್ ಡಿಟೇಲಿಂಗ್ ಪೂರ್ತಿ A to Z ಏನು ವಾರದ ಇದಾಗದಲ್ಲ ಅದೆಲ್ಲ ಫುಲ್ ಡಿಟೇಲಿಂಗ್ ಅದ. ಮತ್ತು ಆಮೇಲೆ ಅವರೆಲ್ಲ ಹೇಳಿದ್ರು, ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವ್ರು ಹೆಂಗಂದರೆ ಒಂದು 2 months ಮೇಲ್ಗಡೆ ಬಂದಿರಂತ. ಆಲ್ಮೋಸ್ಟ್ ಇವ್ರು ಹೋಗ್ಬೇಕಾದ್ರೆ -25-30 ಡಿಗ್ರಿ ಸೆಲ್ಸಿಯಸ್ ಇರೋದಂತ ಆ ಟೈಮ್ದಾಗ.
ಸೊ ಅವಾಗೆಲ್ಲ ಹಿಂಗೆಲ್ಲ ಅವರು ಯುದ್ಧ ಮಾಡಿ ಅವರಿಗೆ ಎಷ್ಟೋ ಇದಕ್ಕೆ ತೊಗೊಂಬಂದಾರಂತ. ಅದ್ರಾಗ ಬರೀ 6-7 ಬಾಡಿ ಇಷ್ಟೇ ಅವ್ರದ್ದು ತೆಗಿಸಿನ ಕ್ಲೇಮ್ ಮಾಡ್ಕೊಂಡ್ರಂತವ್ರು. ಸೊ ನೋಡ್ಬೋದು ಇಷ್ಟೆಲ್ಲ ಅದ, ಬಟ್ ನೋಡೋದಕ್ಕೆಲ್ಲ ಸರಿ ಅನ್ನಿಸ್ತದೆ. ಈಗ ಆಲ್ರೆಡಿ ವಿಂಟರ್ ಸೀಸನ್ ಅಲ್ಲ ಇದು, ಬಟ್ ಅನ್ನೋದ್ರೂ ಇಷ್ಟು ಜಲ್ದಿ ಆಲ್ರೆಡಿ ನಮಗೆ ಇದು ಬಿದ್ದದ. ನೋಡ್ಬೋದು ನೀವು ಸ್ನೋ ಎಲ್ಲ ಹೆಂಗೆ ಬಿದ್ದದ ಅಂತೇಳಿ. ಸೊ ಅದೇ ಹೇಳಕತ್ತಿದ್ರು ಅವರು. ಸೊ ಈ ಥರ ಅದ. ಸೊ ಹೆವಿ ಅಂದರೆ ಹೆವಿ ಪಾಪ. ಅವಾಗೆಲ್ಲ ಹೆಂಗಂದರೆ 12 ಗಂಟೆದಾಗೆಲ್ಲ ಹೋಗಿರಂತ ಒಂದು ಬೇರೆ ಬೇರೆ ಕಡೆಯಿಂದ. ಸೊ ಇದು ನಮ್ಮದು ಟೋಟಲಿ ಕಾರ್ಗಿಲ್ ಬಗ್ಗೆ ಅವ್ರು ಫೈಟ್ ಮಾಡ್ಕೊಂಡಿರೋದು ಅಥವಾ ಇದಾಗಿರೋದು. ಸೊ ನಾವು ಇಲ್ಲಿಂದ ಹೋಗ್ತೀವಿ ಈಗ ಕಾರ್ಗಿಲ್ ಕಡೆ. ಇಲ್ಲಿಂದ ಒಂದು 40-45 ಕಿಲೋಮೀಟರ್ ಅದು ಸಮಥಿಂಗ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. ದಿಸ್ ಇಸ್ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಇಲ್ಲಿ ಅದಲ್ಲ, ಈ ಪಾಯಿಂಟಿಂದ ಏರಿಯಲ್ ಡಿಸ್ಟೆನ್ಸ್ ಅಂದರೆ ಜಸ್ಟ್ ಮೇಲ್ಗಡೆಯಿಂದ ಏನು ನಾವು ವ್ಯೂಸ್ ನೋಡ್ತೀವಲ್ಲ, ಹಂಗೆ ನೋಡಿದರೆ ಬರೀ ಜಸ್ಟ್ 9 ಕಿಲೋಮೀಟ್ರ್ ಇಲ್ಲಿಂದ ಆ ತಿರುಬಕ್ಕೆ ಸುಳ ಮಕ್ಕಳದು ಏನು ಪಾಕಿಸ್ತಾನದವ್ರು ಯಾರಲ್ಲ ಬರ್ಗೇಟಿರೋ ಸುಳ ಮಕ್ಕಳದು ಆ ಸೈಡ್ ಆದಂಥದ್ದು ಪಾಯಿಂಟ್. 9 ಕಿಲೋಮೀಟ್ರಿಂದ ಅವ್ರ ಬೌಂಡ್ರಿ ಏನು ಸ್ಟಾರ್ಟ್ ಆತಂತ. ಅದೊಂದು 9 ಕಿಲೋಮೀಟ್ರ್ ಮೊನ್ನೆ ಒಂದು ಹೊಡೆದಿದ್ರೆ ಅವು ಒಂದು 18 ಕಿಲೋಮೀಟ್ರ್ ಒಳಗೆ ಹೋಗಿದ್ರಪ್ಪ ಅಂತಂದ್ರೆ ಅರ್ಧ ಪಾಕಿಸ್ತಾನ ಬಂದ್ಬಿಡ್ತಿದೆ ಈ ಕಡೆ ಸೈಡ್. ಆ ತಿರುಬಕ್ಕೆ ಸುಳ ಮಕ್ಕಳಿಗೆ ತಿನ್ಲಾಕಿಲ್ಲ ಮೊದಲೇ, ಅವು ಕೂಳಿಲ್ಲ ಫಸ್ಟ್ ಆಫ್ ಆಲ್. ಬೋಸ್ರಿ ಮಕ್ಕಳು ಅದ್ರಾಗ ವಾರ್ ಮಾಡ್ತಾರಂತವ್ರು. ಅವ್ರ ಬಲ್ಲಿ ಒಂದಿದ್ರು ಬುಲೆಟ್ ಇದ್ರು, ಗನ್ ಇದ್ರು ಬುಲೆಟ್ ಇರಲ್ಲ. ಬೋಸ್ರಿ ಮಕ್ಕಳು ಬರೀ ಟೆರರಿಸ್ಟ್ ಸುಳ ಮಕ್ಕಳು ಅಂತ. ಇವರಿಗೆಲ್ಲ ಇಲ್ಲಿ ನಂಬಲ್ಲಿ ಸಪೋರ್ಟ್ ಮಾಡ್ತಾವೆ ಒಂದು ದಿವಸ. ಈ ಬೋಳಿ ಮಕ್ಳು ಬಿಡ್ಬೇಕು ಮೊದಲು, ಆಮೇಲೆ ಆ ಚೋದಿ ಮಕ್ಕಳಿಗೆ ಚಡ್ಡಿ ಉದ್ರಂಗೆ ಬಿಡ್ಬೇಕು ಅವ್ರಿಗೆ. ಸೊ ಫೈನಲ್ ಇದೆಲ್ಲ ಮುಗಿಸ್ಕೊಂಡು ನಾವು ಹೊಂಟೀವಿ ಕಾರ್ಗಿಲ್ ಕಡೆಗೆ. ಸ್ವಲ್ಪ ನೋಡೋಣ ಇಲ್ಲಿ ಏನಾದರೂ ಬುಕ್ಸ್ ಗಿಕ್ಸ್ ನಾವಂತ. ಸೊ ಅದಿಷ್ಟು ನೋಡ್ಕೊಂಡು ಅಲ್ಲಿಂದ ಹೋಗ್ತೀವಿ. ಸಿಗಮಂತ ಬಾಯ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಇದು ನೋಡ್ಬೋದು ಈಗ ನಾವೆಲ್ಲಂದರೆ LOC ವ್ಯೂ ಪಾಯಿಂಟ್ ಹುಂದರ್ಮನ್ ಅಂತ ಯಾವುದು ಹುಂದರ್ಮನ್. ಸೊ ಇದು LOC ವ್ಯೂ ಪಾಯಿಂಟಿಗೆ ಬಂದೀವಿ ನಾವಿಲ್ಲಿ. ಸೊ ಇದ್ರ ಬಗ್ಗೆ ಏನಿಲ್ಲ ಅಂತ ಕಿಸಿಂದ ಮ್ಯಾಲೆ ತಿಳ್ಕೊಂಬಂತ ಫಸ್ಟ್ ನಾವು ನೋಡಮ್. ಸುಮ್ಮನೆ ನನಗೆ ಗೊತ್ತಿರೋದು ಸುಮ್ಮನೆ ನಾನು ಏನೋ ಹೇಳ್ಬೇಕು, ಅದು ಬ್ಲೈಂಡಾಗಿ ಸುಮ್ಮನೆ ಹುಚ್ಚುಚ್ಚರಂಗೆ ಹೇಳೋದು ಉಪಯೋಗಿಲ್ಲ. ಸೊ ಹಂಗಾಗಿ ಫಸ್ಟ್ ಅವ್ರಿಗೆ ಕೇಳಮ್ಮ ಏನಂತ ಏನಿಲ್ಲ ಅದರಿಂದ. ಸೊ ಹಾಕಮಂತ ಹೋದಿಲ್ಲ LOC ಪಾಯಿಂಟ್ನಾಗ. ಸೊ ಬಂದವರೆಲ್ಲ ಏನೇನಂದ್ರೆ ಅವ್ರವ್ರ ಸ್ಟಿಕರ್ ಹಚ್ಚೋಗ್ಯಾರ. ಅಣ್ಣ ಭಂಡಾರಿ ಪಂಜಾಬ್, ಟರ್ಬನ್ ರೈಡ್ರ್ ಪಂಜಾಬ್ ಅಂತ, ಸ್ಪೈಡಿ ಬ್ಲಾಗ್ಸ್. ಸೊ ಇವರೆಲ್ಲ ಇಲ್ಲಿ ಬಂದೋಗ್ಯಾರ. ಏನಂದರೆ ಇಲ್ಲಿ ಆಲ್ಮೋಸ್ಟ್ ಯಾವ ಕನ್ನಡಿಗನೂ ಬಂದಿಲ್ಲ ಅಂತ ಅನ್ಕೋತೀನಿ, ಬಂದಿರ್ಬೋದು. ಸೊ ಫೈನಲಿ ದ ಗೋಸ್ಟ್ ಮಿಸ್ಟರ್ ಗೋಸ್ಟ್ ಈಸ್ ಹಿಯರ್ ಎಟ್ LOC ಪಾಯಿಂಟ್. ಸೊ ಅಲ್ಲಿ ಅದು ಬೈನಾಕ್ಯುಲರ್ ಅದ. ಮೇ ಬಿ ನೋಡ್ಬೇಕು, ಅವ್ರಿಗೆ ಕೇಳ್ಬೇಕು ಏನಿಲ್ಲ ಅಂತೇಳಿ. ಸೊ ಅದಕ್ಕೇನೋ ಫೀಸ್ ಅದಂತ ನೋಡ್ಬೋದು ಇಲ್ಲಿ. ಈ ಥರ ಅದ. ಸೊ ನೋಡೋಣ LOC का हरियाली देख सर। हाँ ट्रीज में पाकिस्तानी आर्मी बंकर से वहाँ से पाकिस्तानी बॉर्डर स्टार्ट हो चुका है। हाँ ट्री से उस तरफ। ट्रीज से पहले ही देखो अपनी आर्मी की पोस्ट, इंडियन साइड की पोस्ट। हाँ वो इंडियन फ्लैग भी दिख रहा है वहाँ पे एक। उसके और थोड़ा ऊपर जाके वो वाइट रेड देखो, एक दरगाह हाँ। बना हुआ है वही हाँ पाकिस्तान की साइड में वो दरगाह। हाँ, वो ट्रीज के पीछे जो बहुत सारे घर देख रहे हैं, वो एक विलेज था पाकिस्तान का, वो कारगिल जंग के टाइम पे खाली हो चुका है। हाँ ओके। और वो ट्रीज इस लेफ्ट साइड वाले पहाड़ पे ऊपर देखो, ये जो रोड बना हुआ है ऊपर, हाँ. वो अपनी ಸೊ ಈ ಕಡೆ ಇರೋದು ಈ ಏನು ಇದು ಇಲ್ಲದಲ್ಲ, ಇದೆಲ್ಲ ನಮ್ಮದು ಇಂಡಿಯಾದು. ಆ ಸೈಡ್ ಇರೋದೆಲ್ಲ ಆ ಕಡೆ ಸೆಕೆಂಡ್ ಏನಿಲ್ಲದಲ್ಲ ಅದೆಲ್ಲ ಪಾಕಿಸ್ತಾನ ಅಂತ. ಸೊ ಈಗ ಇದು ಇರೋದು ಇಲ್ಲ ಅದಲ್ಲ, ಈ ವಿಲೇಜ್ ಇತ್ತು ಮೊದಲು ಕಾರ್ಗಿಲ್ದು. ಸೊ ಕಾರ್ಗಿಲ್ದು ವಿಲೇಜ್ ಏನಂದರೆ ಕಾರ್ಗಿಲ್ ಟೈಮಲ್ಲಿ ಇದಾಗಿದಂಥದ್ದು ಪಾಕಿಸ್ತಾನಿ ವಿಲೇಜ್ ಇತ್ತಂಥದ್ದು. ಸೊ ಇಲ್ಲಿ ಕಾಣ್ತು ಮನಿಗಳೆಲ್ಲ. ಈಗ ಇಲ್ಲಿ ಯಾರು ಇಲ್ಲ ಅಂತ, ಜಸ್ಟ್ ಪಾಕಿಸ್ತಾನಿ ಬಂಕರ್ಸ್, ಇಲ್ಲಿ ಇಂಡಿಯನ್ ಬಂಕರ್ಸ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್. इसके 50 रुपए। हाँ पीछे देखो सीधा, उसमें उसको हिलाना नहीं है, फिर इसी में देखो लाइंस में रेड कलर के कुछ पहने हुए। राइट ये पाकिस्तानी है। हाँ ये पाकिस्तानी आर्मी बंकर से जो देख रहे हो उनकी फौज है। और हमारे वाले कहाँ है? ओके हाँ अच्छा वो वहाँ पे है, हमारे वाले भी उधर है। ये लोग बतिया रहे क्या, सोच रहे कैसे अटैक करना है। भिखारी है हम लोग। आपको दिख रहा है इधर से? तुम लोग इतने ही है, वो कुछ भी भाई बोल- देखने दे। बस थोड़ा ऐसा ना। भिखारी है। उन लोगों के पास ना खाने का कुछ नहीं है, फिर वार के लिए 70 सीसी की गाड़ी उनके लिए सुपर बाइक है। मैं तो वही बता रहा हूँ। सर थोड़ा इधर उधर करके देखो, ऐसे ऐसे देख लो, इसको फ्री कर लो। हाँ थोड़ा फ्री कर। इसके नीचे देखो अपनी पोस्ट है, अभी जो आप देख रहे हो उससे थोड़ा नीचे की तरफ देखो, अपनी पोस्ट देखेगा आपको।
अच्छा ये अपनी पोस्ट है ओके और वो कहाँ गए ಸೊ ಫೈನಲಿ ಈಗ ನಾವು ಎಲ್ಲೋ ಇದು ಮುಗಿಸ್ಕೊಂಡು ಹೊಂಟಿವಿ. ಇಲ್ಲಿ ನೋಡ್ಬೋದು ಎಲ್ಲ ಕಡೆನೂ ಲೈಕ್ ಇಂಡಿಯಾದವ್ರದ್ದು ಇದಾರಂತ. ಆ ಇದರಿಂದ ಕಡೆ ಪಾಕಿಸ್ತಾನದವ್ರ. ಸೊ ಈ ಕಡೆನೂ ಅಲ್ಲೊಂದು ಆರ್ಮಿ ಬಂಕರ್ ಅದ, ಈ ಸೈಡ್ ಒಂದು ಆರ್ಮಿ ಬಂಕರ್ ಅದ ಅಲ್ಲಿ. ಸೊ ಅಲ್ಲಿ ಮ್ಯಾಲೆ ಒಂದು ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಅದ ಆ ಸೈಡ್. ಇದು ನಮ್ಮದು LOC. ಸೊ ನಾವು ಇಲ್ಲಿಂದ ಹೋಗ್ತೀವಿ ವಾಪಸ್ ಕೆಳಗಡೆ. ಅಲ್ಲಿಂದ ವಾಪಸ್ ಇನ್ನೊಂದು ಯಾವುದೋ ಒಂದು ಊರದಪ್ಪ, ಆ ಊರಿಗೆ ಹೋಗಿ ಟೆಂಟ್ ಹಾಕ್ಬೇಕಂತದ, ಬುದ್ಧ ಮೊನಸ್ಟ್ರಿ ಏನಾದಂತಲ್ಲಿ. ಸೊ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಈಗ ಬಂದು ನಾವಿಲ್ಲಿ ಊಟ ಮಾಡಾಯ್ತೀವಿ. ಎಷ್ಟಂದರೆ 5:54 ಆಲ್ಮೋಸ್ಟ್ 6 ಅಲ್ಲ. ಇಲ್ಲಿಂದ ಇನ್ನೊಂದು 30 ಕಿಲೋಮೀಟರ್ ಗಾಂವ್ ಕಾ ನಮ್ ಕ್ಯಾ ಬತ್ತಾಯನ ಮುಲ್ಬೇಕ್ ಹೋಗಿ ಸ್ಟೇ ಮಾಡ್ಬೇಕಂತದ. ಸೊ ನೋಡಮ್ ಏನು ಮಾಡ್ತೀವಿ ಏನಿಲ್ಲ. ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ see you soon. ಸೊ ಇಟ್ಸ್ ಆಲ್ಮೋಸ್ಟ್ 9 o'clock. ಏನಂದರೆ ಇಲ್ಲಿ ಟೆಂಟ್ ಹಾಕಿ ನೋಡ್ಬೋದು ಒಂದು. ಸೊ ಇಲ್ಲಿ ಇದು 2ನೇದು, ಇದಾದಮೇಲೆ ಇಲ್ಲಿ 3ನೇದು. ಸೊ 3 ಟೆಂಟ್ ಇಲ್ಲಿ ಹಾಕಿ ಇಲ್ಲಿಂದ ಏನಂದರೆ ನಾವು ಇಲ್ಲೇ ಒಂದು ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ. 3 ಡಿಫ್ರೆಂಟ್ ಎಲ್ಲ. ಸೊ ಅವರು ನಮ್ಗೆ ಇಲ್ಲೇ ಸಿಕ್ಕಿದ್ರು. ಸೊ ಎಲ್ಲರೂ ಹಿಂಗೆ ಕ್ಯಾರಿ ಹಾಕ್ಕೊಂತ ಹೊಂಟಿವಿ. ಸೊ ಇಲ್ಲಿಂದ ನಮ್ಗೆ 170 ಕಿಲೋಮೀಟರ್ಲೇ ಅದ. ಆದಷ್ಟು ನಾಳೆ ಬೆಳಗ್ಗೆ ಲೈಕ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ 7-8 ಆಗ್ಬೋದು ಐ ಥಿಂಕ್ ಸೊ ನೋಡಮ್ ಸಿಗಮಂತ ಏನೇನಂದರೆ ಯಾವಾಗ ಹೋಗ್ತೀವಿ ಏನಿಲ್ಲ ಅಂತೇಳಿ ಅಪ್ಡೇಟ್ ಆಗ್ತಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಿ ಆರ್ ವೈಂಡಿಂಗ್ ಅಪ್ ಹಿಯರ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್, ಗುಡ್ ನೈಟ್.